ಹಾಯ್ ಎಲ್ರಿಗೂ. ಇವತ್ತು ಹೆಸರುಬೇಳೆ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ. 1 ಕಪ್ ಹೆಸರುಬೇಳೆ ಎತ್ಕೊಂಡು ಒಂದು ಬಾಣಲೆಯಲ್ಲಿ ಹಾಕ್ಕೊಂಡು ಈ ಥರ ಹುರ್ಕೋಬೇಕು. ಕೆಂಪು ಹುರ್ಕೊಳ್ಳಿ. ಈಗ ಹುರಿದಿದ್ದಾಗಿದೆ. ಆ ಸೈಡ್ಗೆ ಇಟ್ಬಿಟ್ಟು ಅದು ತೊಳೆದಿಕ್ಬಿಡೋಣ. ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ತೊಳೆದ್ಬಿಟ್ಟು ಹೆಸರುಬೇಳೆನ ಹಾಕ್ಕೊಳ್ಳಿ. ಅದು ಬೇಯ್ತಾ ಇರಬೇಕಾದ್ರೆ ನಾನು ಸಬ್ಬಕ್ಕೆ ನೆನೆಸ್ಕೊಂಡಿದ್ದೆ ಒಂದು ಅರ್ಧ ಅವರ್ ಮುಂಚೆ. ಆ ಸಬ್ಬಕ್ಕಿನ ಕೂಡ ಹಾಕ್ತಾಯಿದ್ದೀನಿ ನಾನು. ಅದು ಬೇಯ್ತಾ ಇದೆ ಪಕ್ಕದಲ್ಲಿ. ಇವಾಗ ಬೆಲ್ಲ ಎತ್ಕೊಂಡು ನಾನು 1/4 ಕಪ್ ಎತ್ಕೊಂಡಿದ್ದೀನಿ. ನಾನು ಹೆಸರುಬೇಳೆ ಅದರಲ್ಲಿ ಎತ್ಕೊಂಡಿದ್ದೀನೋ ಅದೇ ಕಪ್ಪಲ್ಲಿ 1/4 ಕಪ್ ಎತ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕರಗಿಸ್ಕೋಬೇಕು. ಪಾಕ ಏನು ಬೇಡ, ಬೆಲ್ಲ ಕರಗಿದ್ರೆ ಸಾಕು. ಇವಾಗ ಹೆಸರುಬೇಳೆ ಬೆಂದಿದೆ. ಆ ಪಾಕನ ಇವಾಗ ಸೋಸ್ಕೊಳ್ಳೋಣ. ಬೆಲ್ಲದ ನೀರನ್ನ ಏನಾನ ಕಡ್ಡಿ ಏನಾನ ಇದ್ದರೆ ಅಂತ ಸೋಸ್ಕೊಳ್ಳೋಣ. ಇವಾಗ ಒಂದು ಕಾಯಿ ನಾನು ತೆಂಗಿನಕಾಯಿನ ಹಾಲು ತಗೊಂಡಿದ್ದೀನಿ, ಮಿಕ್ಸಿಗೆ ಹಾಕಿ ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ. ಆ ಹಾಲು ಹಾಕೋಣ. ಈಗ ಒಂದು ಕಾಯಿ ಎತ್ಕೊಂಡಿದ್ದೆ ನಾನು, ಆ ಹಾಲು ಫುಲ್ಲು ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ. ಇವಾಗ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ. ಒಂದು ಅರ್ಧ ಸ್ಪೂನ್ ಏಲಕ್ಕಿ ಪುಡಿ ಹಾಕ್ಕೊಂಡು ಇವಾಗ ಸೈಡ್ಗೆ ಇಟ್ಬಿಟ್ಟು ಇವಾಗ ಒಂದು ಇದರಲ್ಲಿ ನಾವು ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಳ್ಳೋಣ. 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಇವಾಗ ಗೋಡಂಬಿ ಹಾಕಿ ಒಂದು ಅರ್ಧ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ದ್ರಾಕ್ಷಿ ಹಾಕ್ಕೊಳ್ಳೋಣ. 1 ದ್ರಾಕ್ಷಿ ಕೆಂಪಗೆ ಹುರ್ಕೊಂಡು ಇವಾಗ ಈ ಪಾಯಸಕ್ಕೆ ಹಾಕೋಣ. ನೋಡಿ, ಈ ಥರ ಇರಬೇಕು. ಈ ಪಾಯಸಕ್ಕೆ ಹಾಕಿದ್ರೆ ಹೆಸರುಬೇಳೆ ಪಾಯಸ ರೆಡಿ. ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಹೊಸಬ್ರು ಯಾರನ್ನ ನನ್ನ ಚಾನಲ್ ನೋಡಿದ್ರೆ ನನಗೆ ಸಬ್ಸ್ಕ್ರೈಬ್ ಮಾಡಿ. ಕೆಳಗಡೆ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ತುಂಬ ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ, ತಂಪು. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ.